ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲಿಗಳು ಎಷ್ಟೇ ಇಲಿಗಳಿದ್ದರೂ ಈ ಒಂದು ಟಿಪ್ಪಿನಿಂದ ನಿಮ್ಮ ಮನೆಯಲ್ಲಿ ಇರುವ ಇಲಿಗಳು ಸತ್ತೋಗೋದಂತೂ ಗ್ಯಾರಂಟಿ. ಹೌದು, ಒಬ್ಬೊಬ್ಬರಿಗೆ ಇಲಿಗಳನ್ನು ಸಾಯಿಸೋಕೆ ಇಷ್ಟಪಡಲ್ಲ. ಆದರೆ ಏನು ಮಾಡೋದು, ಇಲಿಗಳು ಮನೆಯಲ್ಲಿರುವಂಥ ಆಹಾರಗಳನ್ನು ತಿನ್ನೋದನ್ನು ನೋಡಿಬಿಟ್ರೆ ಸಾಕು, ನಮಗೂ ಕೂಡ ಊಟ ಮಾಡೋಕ್ಕೆ ಬೇಡ ಅನಿಸ್ಬಿಡುತ್ತೆ, ಅಷ್ಟು ಹೊಲಸಾಗುತ್ತೆ. ಹೌದು, ಇಲಿಗಳು ಮನೇಲಿ ಇರೋದ್ರಿಂದ ಒಂದು ಶಾಪ ಅಂತಲೇ ಹೇಳ್ಬೋದು. ಎಷ್ಟು ಇಲಿಗಳಿರುತ್ತವೆ, ಅದರಿಂದ ನಮಗೆ ರೋಗಗಳು ಬರುತ್ತೆ. ಅದರಲ್ಲೂ ವಯಸ್ಸಾದವರು, ಸಣ್ಣ ಮಕ್ಕಳಿದ್ರೆ ಅದನ್ನೇ ಅವರು ಕೂಡ ಬಾಯಲ್ಲಿ ಹಾಕ್ಕೊತಾ ಹೋಗ್ತಿರ್ತಾರೆ. ಒಂದೊಂದು ಟೈಮು ಫ್ರೂಟ್ಸ್ ಆಗಿರ್ಬೋದು, ಏನೋ ಒಂದು ಇಲಿಗಳು ಮುಟ್ಟಿ ಹೋದ್ಮೇಲೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ. ಎಷ್ಟೋ ಟೈಮ್ ಅದರಿಂದ ಜನಗಳಿಗೆ ಯಾವ ರೀತಿ ರೋಗ ಬಂದಿದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಟಿಪ್, ಫಸ್ಟ್ ಟಿಪ್ ಬಂದುಬಿಟ್ಟು, ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಈ ಬೌಲಿಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಬಜ್ಜಿ ಅಥವಾ ನೀವೇನು ಹೇಳ್ತೀರಾ ಬೋಂಡಾ ಬಜ್ಜಿ, ಸೊ ಪ್ರತಿಯೊಂದು ಕೂಡ ಇಲ್ಲಿಗೆ ಪಂಚಪ್ರಾಣ. ಕಡಲೆ ಹಿಟ್ಟಿನಿಂದ ಮಾಡಿರುವಂಥ ಯಾವುದೇ ಐಟಮ್ ಆಗಿರ್ಬೋದು, ಇಲಿಗಳಿಗೆ ಪಂಚಪ್ರಾಣ. ಇಲಿಗಳನ್ನು ಸೆರೆ ಹಿಡಿಬೇಕಾದ್ರೆ ಎಲ್ಲರೂ ಬಜ್ಜಿನ ಇಡ್ತಾರೆ, ಯಾಕಂದರೆ ಇಲಿಗೆ ಪಂಚಪ್ರಾಣ ಅಂದರೆ ಬಜ್ಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲಿಗೋಸ್ಕರ ನಾವು ಒಂದು ಸಣ್ಣ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಇಲಿಗಳು ಹೋಗುತ್ತೆ. ಸೊ ಕಡಲೆ ಹಿಟ್ಟಿಗೆ ನಾನು ಇಲ್ಲಿ ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಲಿಂಬೆ ಹಣ್ಣನ್ನು ಸ್ವಲ್ಪ ಹಾಕೊಳ್ಳಿ, ವೆನೆಗರ್ ಇದ್ದರೆ ವೆನೆಗರ್ನ ಹಾಕೊಳ್ಳಿ, ಅಥವಾ ಲಿಂಬೆ ಹಣ್ಣಿದ್ರೆ ಲಿಂಬೆನ ಹಾಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಿ ಇಟ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು. ಅದಕ್ಕೆ ನಾನಿಲ್ಲಿ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮಗೆ ಮೆಣಸಿನ್ಕಾಯಿ ತಿಂದರೆ ಹೊಟ್ಟೆ ಉರಿದಂಗೆ ಆಗಿಬಿಡುತ್ತೆ, ಎಸಿಡಿಟಿ ಆದಂಗೆ ಆಗಿಬಿಡುತ್ತೆ, ಹೊಟ್ಟೆಯಲ್ಲಿ ಎದೆಯೆಲ್ಲ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥದ್ರಲ್ಲಿ ಇಲಿಗಳು ತಿಂದರೆ ಬಿಡ್ತಾವ ಇಲಿಗಳಿಗೆ? ಹೌದು, ಇಲಿಗಳು ತಿಂದುಬಿಟ್ರೆ ಮುಗಿದೇ ಹೋಯಿತು, ಹೊಟ್ಟೆ ವಿಲವಿಲ ಅಂತ ಹೊಟ್ಟೆ ನೋವಾಗಿ ಒದ್ದಾಡಿಬಿಟ್ಟು ಮನೆ ಬಿಟ್ಟು ಹೋಗ್ತವೆ ಅಥವಾ ಸತ್ತೆ ಹೋಗ್ಬಿಡ್ತವೆ. ಸೊ ಹಾಗಾಗಿ 1-2 ನಿಮಗೆ ಈ ರೀತಿ ಮೆಣಸಿನ್ಕಾಯಿ ಕಾಣಬಾರ್ದು ಅನ್ನೋ ಹಾಗಿದ್ರೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಜಜ್ಜಿ ಪುಡಿ ಆದ್ರೂ ಮಾಡ್ಕೊಳ್ಳಿ, ಅಥವಾ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡು ಚಟ್ನಿ ಟೈಪ್ನಾಗಾದ್ರೂ ಮಾಡ್ಕೊಂಡು ಹಾಕೋಬಹುದು. ಸೊ ನಾನಿಲ್ಲಿ ಕಡಲೆ ಹಿಟ್ಟಿಗೆ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿರುವಂಥದ್ದು 2 ಇಲಿಗಳು ಕೂಡ ಅಷ್ಟೇ. ಒಂದು ಸತಿ ಬರೋಕ್ಕೆ ಸ್ಟಾರ್ಟ್ ಆದವು ಅಂದರೆ ಮುಗೀತು, ಅದರ ಪೂರಾ ಕಾಂದಾನಿನೇ ಕರ್ಕೊಂಡು ಬರುತ್ತೆ. ಹೌದಲ್ವಾ? ಇಲಿಗಳನ್ನು ಹೆಚ್ಚು ಕರ್ಕೊಂಡು ಬರುವಂಥ ಅದೇ ಏನಪ್ಪ ಅಂತಂದರೆ ಅದು ಆಹಾರ. ಸೊ ಯಾರ ಮನೆಯಲ್ಲಿ ಊಟ ಸಿಗ್ತಾ ಇದೆ, ಯಾರ ಮನೆಯಲ್ಲಿ ಆಹಾರ ಚೆನ್ನಾಗಿದೆಯೋ, ಯಾರು ರಾತ್ರಿ ಹೊತ್ತು ಆಹಾರನ ಹೆಚ್ಚು ಉಳಿಸ್ತಾ ಇದ್ದಾರೋ, ಸೊ ಅಂಥವ್ರ ಮನೆಯಲ್ಲಿ ಇಲಿಗಳು ಜಾಸ್ತಿ ಕಾಣೋದು. ಈಗ ಎಷ್ಟು ಇಲಿಗಳಿದ್ರೂ ಅಷ್ಟೇ, ಸ್ವಲ್ಪ ಉಣ್ಕೊತಾ ಇದ್ಬಿಟ್ಟು ಮನೆ ತುಂಬ ಇಲಿಗಳು ಮಾಡ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ಈ ಟಿಪ್ನ ನೀವು ಫಾಲೋ ಮಾಡಿ. ನಾನು ಇಲ್ಲಿ ಕಡಲೆ ಹಿಟ್ಟಿನಿಂದ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ನೀರು ಆಗಬೇಕು, ಹೆಚ್ಚು ಗಟ್ಟಿಯಾಗಿ ಬೇಡ, ತಿಕ್ನೆಸ್ ಆಗಬೇಡ. ಅಥವಾ ನಿಮಗೆ ತಿಕ್ಕಾಗಿ ಬೇಕು ಅನ್ನೋ ಹಾಗಿದ್ರೆ ಒಂದು ಚಪಾತಿಯ ಉಂಡೆ ಆಕಾರದಲ್ಲಿ ನೀವು ಮಾಡ್ಕೊಂಡ್ಬಿಟ್ಟು ಗಟ್ಟಿಯಿಂದ ಉಂಡೆ ಥರ ಮಾಡ್ಕೊಂಡ್ಬಿಡಿ ಸಾಕು. ನಿಮಗೆ ಉಂಡೆನೇ ಇಡಬೇಕು, ನಾನು ಹೆಚ್ಚು ಜಾಗದಲ್ಲಿ ಇಡಬೇಕು, ನಮಗೆ ಗೊತ್ತಿರೋ ಜಾಗ, ಇಲಿಗಳು ಇದೇ ಜಾಗದಲ್ಲೇ ಇದ್ದಾವೆ ಅನ್ನೋದು ನಿಮ್ಗೆ ಗೊತ್ತಾಗಿದ್ರೆ ಈ ರೀತಿ ನೀರು ಟೈಪ್ನಾಗ ಮಾಡಿಕೊಂಡು ಒಂದು ದೊಡ್ಡ ಪ್ಲೇಟ್ನಲ್ಲಿ ಹಾಕಿ ಇಟ್ಬಿಡಿ. ಅಥವಾ ನಮಗೆ ಗೊತ್ತೇ ಇಲ್ಲ ಇಲಿಗಳು ಎಲ್ಲಿಂದ ಬರ್ತಾ ಇದ್ದಾವೆ ಅನ್ನೋದು ಗೊತ್ತಿಲ್ಲ ಅನ್ನೋ ಹಾಗಿದ್ರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಒಂದಿಷ್ಟು ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ಟು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಒಂದು 10-12 ಉಂಡೆ ಆಕಾರ ಮಾಡಿಕೊಂಡು, ನಿಮಗೆ ಇಲಿಗಳು ಬರುವಂತಹ ಪ್ಲೇಸಸ್ಗಳಂತಂದರೆ ಬಾಗಿಲಿನಿಂದ, ಕಿಟಕಿಯಿಂದ, ಅಥವಾ ಬಚ್ಚಲ್ ಮನೆ ಮೋರೆಯಿಂದ, ಅಥವಾ ಗಟರ್ ಇದ್ದರೆ ನಿಮ್ಮ ಮನೆ ಹತ್ರ, ಸೊ ಒಂದಿಷ್ಟು ಕಾಂಪೌಂಡಿಂದ, ಈ ರೀತಿ ತುದಿಯಲ್ಲಿ ಆಗಿರ್ಬೋದು, ಮೂಳೆಗಳಲ್ಲಿ ಆಗಿರ್ಬೋದು, ನೀವು ಈ ರೀತಿ ಉಂಡೆಗಳನ್ನ ಇಟ್ಕೊತಾ ಹೋಗ್ಬಿಡಿ. ಆ ರೀತಿ ಮಾಡೋದ್ರಿಂದ ಇಲಿಗಳು ಕ್ರಮೇಣವಾಗಿ ಕಮ್ಮಿ ಆಗ್ತವೆ, ಅಥವಾ ಹೊರಗಡೆಯಿಂದ ಇಲಿಗಳು ಮನೆಗೆ ಬರೋದೇ ಇಲ್ಲ. ಆದರೆ ನಾನಿಲ್ಲಿ ಒಂದು 2 ಇಲಿಗಳಿರೋದ್ರಿಂದ ಎಲ್ಲಿದ್ದಾವೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಒಂದು ನ್ಯೂಸ್ ಪೇಪರ್ನ ತಗೊಳ್ಳಿ ಅಥವಾ ಒಂದು ಪೇಪರ್ನ ತಗೊಳ್ಳಿ, ಅದರ ಮೇಲ್ಗಡೆ ಚೆನ್ನಾಗಿ ಸವರ್ಬಿಡಿ. ಸೊ ಈ ರೀತಿ ಸವರಿ ಇದನ್ನು ನೀವು ರಾತ್ರಿ ಹೊತ್ತೇ ಮಾಡಬೇಕು, ಯಾಕಂದರೆ ರಾತ್ರಿ ಹೊತ್ತು ಸೈಲೆಂಟ್ ಇರೋದ್ರಿಂದ ಇಲಿಗಳು ಇದನ್ನು ತಿನ್ನೋಕೆ ಬರುತ್ತೆ. ಹೆಚ್ಚು ಗ್ಯಾಸಿನ ಕಟ್ಟಿ ಕೆಳಗಡೆ, ಸಿಲಿಂಡರ್ ಕೆಳಗಡೆ, ಅಥವಾ ಮನೆಯಲ್ಲಿ ಎಲ್ಲಿ ಮೂಲೆಗಳಿರುತ್ತೋ ಸೊ ಆ ಜಾಗದಲ್ಲಿ ಇಲಿಗಳು ಬರ್ತಾ ಇರ್ತವೆ. ಸೊ ನಾನಿಲ್ಲಿ ನೋಡ್ತಾ ಇರೋ ಹಾಗೆ ನಮ್ಮ ಮನೆಯಲ್ಲಿ ಕೆಳಗಡೆ ಒಂದು ಜಾಗದಲ್ಲಿ ತುಂಬ ಇಲಿಗಳು ಅಡ್ಡಾಡೋದನ್ನು ನೋಡಿದ್ದೀವಿ, ಅಬ್ಸರ್ವ್ ಮಾಡಿರೋದ್ರಿಂದ ನಾವು ಆ ಜಾಗದಲ್ಲಿ ಇಡ್ತಾ ಇದ್ದೀವಿ. ಈ ರೀತಿ ನೀವು ಮಾಡೋದ್ರಿಂದ ಕ್ರಮೇಣವಾಗಿ ಇಲಿಗಳು ಕಮ್ಮಿ ಆಗ್ತವೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲಿಗಳದ್ದು ತುಂಬ ವೀಡಿಯೋಸ್ಗಳಿವೆ, ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು.